1. ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರವನ್ನು ತೆಗೆದಿರಬೇಕು ಹಾಗೂ ಮನೆಯ ಹಿಂಭಾಗದ ಬಾಗಿಲನ್ನು ಮುಚ್ಚಿಡಬೇಕು. 2. ಮಹಿಳೆಯರು ಅಥವಾ ಯಾರೇ ಆದರೂ ಮನೆಯಲ್ಲಿ ಪೊರಕೆಯನ್ನು ಕಾಲಿನಲ್ಲಿ ಒದೆಯಬಾರದು ಹಾಗೂ ತುಳಿದುಕೊಂಡು ನಡೆಯಬಾರದು. 3. ಚಪ್ಪಲಿಗಳನ್ನು ಮನೆಯ ಹೊಸ್ತಿಲ ಬಳಿ ಅಥವಾ ಮುಖ್ಯ ದ್ವಾರದ ಎದುರುಗಡೆಯೇ ಬಿಡಬಾರದು. ಸ್ವಲ್ಪ ಬದಿಯಲ್ಲಿ ಇಟ್ಟರೆ ಒಳ್ಳೆಯದು. ಹಾಗೂ ಸಾರಿಸಿದ ನಂತರ ರಂಗೋಲಿ ಹಾಕದೆ ಅಂಗಳವನ್ನು ಹಾಗೆ ಬಿಡಬೇಡಿ. 4. ಮನೆಯ ಗೋಡೆ ಅಥವಾ ದೇವರ ಮನೆಯ ಗೋಡೆಯ ಮೇಲೆ ಶಾಯಿ ಅಥವಾ ಯಾವುದೇ ಪೆನ್ನು ಅಥವಾ ಪೆನ್ಸಿಲ್ನಿಂದ ಆಕೃತಿಗಳನ್ನು ಬರೆಯುವುದು ಮನೆಗೆ ಒಳ್ಳೆಯದಲ್ಲ. 5. ಹೆಣ್ಣು ಮಕ್ಕಳು ಮನೆಯಲ್ಲಿ ನಡೆದುಕೊಂಡು ಓಡಾಡುವಾಗ ಕಾಲನ್ನು ನೆಲಕ್ಕೆ ಸವರಿಕೊಂಡು ನಡೆಯುವುದು ಒಳ್ಳೆಯದಲ್ಲ. ಹಾಗೂ ಹೆಣ್ಣು ಮಕ್ಕಳು ಕಾಲ್ಗೆಜ್ಜೆ ಧರಿಸಿ ಮನೆಯಲ್ಲಿ ಓಡಾಡಿದರೆ ಮನೆಗೆ ಶುಭ ಎಂದು ಹೇಳುತ್ತಾರೆ. 6. ಮಂಗಳವಾರ ಹಾಗೂ ಶುಕ್ರವಾರ ದಿನದಂದು ಯಾರನ್ನೂ ಸಹ ಅವಾಚ್ಯ ಶಬ್ದಗಳಿಂದ ಬೈಯಬಾರದು. ಅದರಲ್ಲೂ ಹೆಣ್ಣು ಮಕ್ಕಳ ಮನಸ್ಸನ್ನು ನೋಯಿಸಲು ಹೋಗಬೇಡಿ. 7. ಕೈ ಹಾಗೂ ಕಾಲುಗಳ ಉಗುರುಗಳನ್ನು ಹೆಚ್ಚಾಗಿ ಬೆಳೆಸಬಾರದು. ಇದು ಒಳ್ಳೆಯದಲ್ಲ. ಹಾಗೂ ಮಂಗಳವಾರ ಶುಕ್ರವಾರದಂದು ಉಗುರುಗಳನ್ನು ಕತ್ತರಿಸಬೇಡಿ. 8. ಉಗುರುಗಳನ್ನು ರಾತ್ರಿ ಹಾಗೂ ಸಂಜೆಯ ನಂತರ ಕತ್ತರಿಸಬಾರದು. ಮನೆಯ ಒಳಗಡೆ ಕೆಲವರಿಗೆ ಉಗುರು ಕತ್ತರಿಸುವ ಅಭ್ಯಾಸವಿದ್ದರೆ ಅದನ್ನು ಬದಲಾಯಿಸಿಕೊಳ್ಳಿ. ಇದು ಮನೆಗೆ ಒಳ್ಳೆಯದಲ್ಲ. 9. ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರಿದ ಕೂದಲನ್ನು ಇಟ್ಟುಕೊಂಡು ಓಡಾಡಬಾರದು. ಹಾಗೂ ಹೆಣ್ಣು ಮಕ್ಕಳು ಕುಂಕುಮವನ್ನು ಯಾವಾಗಲೂ ಧರಿಸಿದರೆ ಮನೆಗೆ ಶುಭ ಎಂದು ಹೇಳಲಾಗುತ್ತದೆ. 10. ಮುತ್ತೈದೆಯರು ಹಾಗೂ ಮಹಿಳೆಯರು ಎರಡೂ ಕೈಯಲ್ಲಿ ತಮ್ಮ ಕೂದಲನ್ನು ಕೆದರುತ್ತಾ ಇರಬಾರದು. ಯಾವಾಗಲೂ ಕೂದಲನ್ನು ಬಾಚಿಕೊಂಡು ಜಡೆ ಹಾಕಿದ್ದರೆ ಒಳ್ಳೆಯದು. 11. ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಹಾಗೂ ಕುಂಬಳಕಾಯಿಯನ್ನು ಒಡೆಯಬಾರದು. ಹಾಗೂ ಇವುಗಳನ್ನು ಒಡೆಯುವ ಜಾಗದಲ್ಲಿ ಕೂಡ ಇರಬಾರದು. 12. ಮನೆಯಲ್ಲಿ ಏನಾದರೂ ಖಾಲಿಯಾದರೆ ಮುಗಿದಿದೆ ಎಂದು ಹೇಳಬೇಕೇ ಹೊರತು ಆ ವಸ್ತು ಇಲ್ಲ ಎಂದು ಹೇಳಬಾರದು. 13. ಹೆಣ್ಣು ಮಕ್ಕಳಿಗೆ ಯಾರಾದರೂ ಹೂವನ್ನು ನೀಡಿದರೆ ಬೇಡ ಎಂದು ಹೇಳಬಾರದು. ಹಾಗೂ ಎಂದಿಗೂ ಇನ್ನೊಬ್ಬರ ಧರಿಸಿದ ಹೂವನ್ನು ಮುಡಿದುಕೊಳ್ಳಬೇಡಿ. 14. ಮನೆಯಲ್ಲಿ ಕಾಲಿನ ಮೇಲೆ ಕಾಲು ಹಾಕಿ ಕೂರುವುದು, ಒಂಟಿ ಕಾಲಿನಲ್ಲಿ ನಿಲ್ಲುವುದು ಹಾಗೂ ಕಾಲು ಅಲ್ಲಾಡಿಸುತ್ತಾ ಕೂರುವುದನ್ನು ಮಾಡಲೇಬಾರದು. ಇದು ಮನೆಗೆ ಒಳ್ಳೆಯದಲ್ಲ. 15. ಹೂವುಗಳನ್ನು ಮನೆಯ ಬಾಗಿಲಿಗೆ ಮಾರಾಟ ಮಾಡಲು ಬಂದಾಗ ಬೇಡ ಎಂದು ಹೇಳಬಾರದು. ಬದಲಿಗೆ ನಾಳೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಬೇಕು. ಧನ್ಯವಾದಗಳು.